ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ದರ್ಶನ್ಗೆ ಇದೀಗ ಒಂದು ರೀತಿ ಆತಂಕ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸ್ ತನಿಖೆಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪೊಲೀಸರ ತನಿಖಾ ವರದಿಯನ್ನ ಪೀಠ ಮೆಚ್ಚಿದೆ. ಫೋಟೋ ಸಾಕ್ಷಿ ಸಂಗ್ರಹ ಆಗಿರಬಹುದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಏನ್ ನೀಡಿದ್ರು ಹೈಕೋರ್ಟ್ ಆದೇಶಕ್ಕೆ ದ್ವಿಸದಸ್ಯ ಪೀಠ ಬೇಸರವನ್ನ ವ್ಯಕ್ತಪಡಿಸಿದೆ. ಯಾಕೆ ಹೈಕೋರ್ಟ್ ಆ ರೀತಿಯಾದಂತಹ ಆದೇಶವನ್ನ ನೀಡಿತು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ದರ್ಶನ್ ಮತ್ತು ತಂಡಕ್ಕೆ ಮತ್ತೆ ಇದೀಗ ಆತಂಕ ಎದುರಾಗಿದೆ. ದರ್ಶನ್ ಬೇಲ್ ರದ್ದು ಅರ್ಜಿ ವಿಚಾರಣೆ ಇವತ್ತಿಂದು ಮುಕ್ತಾಯವಾಗಿದೆ. ಜಾಮೀನು ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿದ್ದು ಲಿಖಿತ ವಾದಾಂಶವನ್ನ ಸಲ್ಲಿಸೋದಕ್ಕೆ 1 ವಾರಗಳ ಕಾಲ ಸಮಯಾವಕಾಶವನ್ನ ನೀಡಿದ್ದಾರೆ. ಅಂದ್ರೆ 3 ಪುಟಗಳಲ್ಲಿ ಲಿಖಿತ ವಾದಾಂಶವನ್ನ ಸಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ದರ್ಶನ್ ಪರ ಸಿದ್ಧಾರ್ಥ ದಾವೆ ಇವತ್ತು ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ರಾಜ್ಯ ಸರ್ಕಾರದ ಪರವಾಗಿಯೂ ಕೂಡ ವಕೀಲ ಸಿದ್ಧಾರ್ಥ ಲೂತ್ರಾ ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ಎರಡೂ ಕಡೆಯ ವಾದವನ್ನ ಆಲಿಸಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅಂದ್ರೆ ಲಿಖಿತ ವಾದಾಂಶ ಸಲ್ಲಿಕೆಗೆ 1 ವಾರ ಸಮಯಾವಕಾಶವನ್ನ ನೀಡಿದೆ. 10 ದಿನಗಳ ಬಳಿಕ ದರ್ಶನ್ ಜಾಮೀನು ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆ ಇದೆ. 3 ಪುಟದೊಳಗೆ ಲಿಖಿತ ವಾದಾಂಶವನ್ನ ಸಲ್ಲಿಸಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕನಿಷ್ಠ 10 ದಿನಗಳ ಬಳಿಕ ದರ್ಶನ್ ಬೇಲ್ ಭವಿಷ್ಯ ತೀರ್ಮಾನ ಆಗಲಿದೆ. ಅಂದರೆ ಲಿಖಿತ ವಾದವನ್ನು ಸಲ್ಲಿಸುವುದಕ್ಕೆ ವಕೀಲರಿಗೆ 1 ವಾರ ಅವಕಾಶ ನೀಡಲಾಗ್ತಾ ಇದೆ. ಎಲ್ಲ ವಕೀಲರಿಗೆ ವಾದವನ್ನ ಸಲ್ಲಿಸೋದಕ್ಕೆ ಪೀಠ ನಿರ್ದೇಶನವನ್ನ ನೀಡಿದೆ. 10 ದಿನದಲ್ಲಿ ದರ್ಶನ್ ಸೇರಿ ಆರೋಪಿಗಳ ಭವಿಷ್ಯ ಹಾಗಾದ್ರೆ ಏನಾಗುತ್ತೆ, ಯಾವ ರೀತಿಯಾದಂತಹ ತೀರ್ಪು ಪ್ರಕಟವಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯ ಇದೀಗ ಇರುವಂತದ್ದು. ದಚ್ಚು ಪವಿತ್ರವನ್ನ ಬಿಟ್ಟು ಉಳಿದ ಆರೋಪಿಗಳಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. 3 ಪುಟದಲ್ಲಿ ವಾದಾಂಶವನ್ನ ಸಲ್ಲಿಸೋದಕ್ಕೆ ಈಗ ಪೀಠ ಹೇಳಿಕೆಯನ್ನ ಕೊಟ್ಟಿದೆ. ದರ್ಶನ್ ಮತ್ತು ತಂಡಕ್ಕೆ 10 ದಿನ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇನ್ನು ವಾದ ಪ್ರತಿವಾದ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಪ್ರಸ್ತುತ ದರ್ಶನ್ ಥೈಲ್ಯಾಂಡ್ನಲ್ಲಿದ್ದಾರೆ. ಅಲ್ಲಿನ ಫುಕೆಟ್ ಪಟ್ಟಣದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಪತ್ನಿ ಹಾಗೆ ಮಗನ ಜೊತೆಗೆ ರಿಲ್ಯಾಕ್ಸ್ ಆಗಲೆಂದು ಚಿತ್ರೀಕರಣದ ಬಳಿಕವೂ ಕೂಡ ಥೈಲ್ಯಾಂಡ್ನಲ್ಲೇ ದರ್ಶನ್ ಫ್ಯಾಮಿಲಿಯ ಜೊತೆಗೆ ಉಳಿದುಕೊಂಡಿದ್ದಾರೆ. ಆದರೆ ಅಸಲಿಯಾಗಿ ಅವರಿಗೆ ಅಲ್ಲಿಯೂ ಕೂಡ ನೆಮ್ಮದಿ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಕಾರಣ ಇದೇ, ಅವರ ಜಾಮೀನು ಭವಿಷ್ಯ 10 ದಿನಕ್ಕೆ ಮುಂದೂಡಲಾಗಿರೋ ಒಂದು ಕಾರಣದಿಂದಾಗಿ ಸದ್ಯ ದರ್ಶನ್ ಮಾತ್ರ ಬೆಂಗಳೂರಿಗೆ ವಾಪಸ್ ಬರಲೇಬೇಕಾಗತ್ತೆ. ಇದೀಗ ಜುಲೈ 25ಕ್ಕೆ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗುವಂತಹ ದಿನಾಂಕ ಫಿಕ್ಸ್ ಆಗಿದೆ. ಡೆವಿಲ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆ ಅಂತ ಹೇಳಿ ದರ್ಶನ್ 10 ದಿನಗಳ ಮಟ್ಟಿಗೆ ಥೈಲ್ಯಾಂಡ್ ದೇಶಕ್ಕೆ ತೆರಳಿದ್ರು. ಹಾಡಿನ ಚಿತ್ರೀಕರಣ ಇದೀಗ ಮುಗಿದಿದೆ. ಸಿನಿಮಾ ತಂಡ ವಾಪಸ್ ಆಗಿದ್ರೂ ಕೂಡ ದರ್ಶನ್ ಅವರ ಕುಟುಂಬದ ಜೊತೆಗೆ ಅಲ್ಲೇ ಉಳಿದುಕೊಂಡಿದ್ರು.